ನಮಸ್ಕಾರ ರೀ ಇವ್ರೆ. ನಮಸ್ಕಾರ ನಮಸ್ಕಾರ ಸರ್. ಆರಾಮಿದ್ದೀರಿ? ಆರಾಮ್ ಸರ್, ಆರಾಮದ್ರಿ? ಆರಾಮಿದ್ದೀವಿ. ತೋಟ ನೋಡಕ್ ಹೋಗೋಣ್ರಿ? ಸರ್, ತೋಟ ಕಡೆಗೆ ಹೋಗ್ಬಿಡೋಣ. ಓಕೆ ಸರ್. ಅಲ್ಲೇ ಪರಿಚಯ ಮಾಡ್ಕೊಳ್ಳೋಣ, ಅಲ್ಲೇ ಮಾತಾಡೋಣ. ಆಯ್ತು ಬರ್ರಿ. ಬರ್ರಿ ಸರ್, ಸ್ವಾಗತ ಮಾಡೋಣ, ಕರ್ಕೊಂಡು ಹೋಗೋಣ. ಬರ್ರಿ. ಭಯ್ಯ ನೀವು ಬರಿ ಮೇಲೇನೆ ಬರ್ರಿ. ಓಕೆ ಬರ್ರಿ. ಕಾರ್ಯಕ್ರಮ ಶುರು ಮಾಡೋಣ. ಹೌನ್ ಸರ್, ಓಕೆ ಮಾಡೋಣ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ದಿವಸ ಡ್ರ್ಯಾಗನ್ ಫ್ರೂಟ್ ಬೆಳೆದಂತಹ ರೈತರ ತೋಟಕ್ಕೆ ಬಂದಿದ್ದೀನಿ. ಯಾಕೆ ಅಂತಂದ್ರೆ ಇದು ಒಂದು ವಿಶೇಷ. ಇವತ್ತಿನ ದಿವಸ ಈ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಡ್ರ್ಯಾಗನ್ ಫ್ರೂಟ್ ಅನ್ನ ತಂದಿರತಕ್ಕಂತಹ ವ್ಯಕ್ತಿ ಅಂದ್ರೆ MD ಕುಷ್ಟಗಿ ಅಂತ ಹೇಳಿ. ಆದ್ರೆ MD ಕುಷ್ಟಗಿ ಅವರು ಇವತ್ತಿನ ದಿವಸ ಇಲ್ಲ. ಅದೊಂದು ಬಹಳ ದುಃಖದ ಸಂಗತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇರ್ಲಿ, ಆ ಬೆಳೆಯನ್ನ ಹೇಗೆ ಬೆಳಿಬೇಕು, ಹೇಗೆ ಅದನ್ನ ಹಚ್ಚಬೇಕು, ಎಲ್ಲ ಒಂದು ಅವರು ಕನಿಷ್ಠ ಎಲ್ಲ ಒಂದು ವಿದ್ಯೆಯನ್ನ ಕಲ್ತ್ಕೊಂಡು ಬಂದು ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ಇಲ್ಲಿಗೆ ಹಚ್ಚಿದ್ರು. ಆ ನಂತರ ಇದನ್ನ ಹೇಗ್ ಬೆಳಿಬೇಕಂತ ಹೇಳಿ ಮೈಬೂಬ್ ಸಾಬ್ ಅವರಿಗೆ ಈಗ ನನ್ನ ಜೊತೆಗಿದ್ದಿರ್ತಕ್ಕಂಥ ಈ ರೈತರಿಗೆ ಹೇಳಿದ್ರಿ ಇವರು. ಅವ್ರಿಗೆ ಆತ್ಮೀಯರು ಅಂತ ಅನ್ಸುತ್ತೆ. ಬನ್ನಿ, ನಾ ಹೆಚ್ಚಿಗೆ ಮಾತಾಡೋದು ಬೇಡ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚೆಚ್ಚಿಗೆ ನಿಮ್ಮ ಸ್ನೇಹಿತರು ಬಂಧು ಬಳಗಕ್ಕೆ ಈ ವಿಡಿಯೋವನ್ನ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ತಮ್ಮ ಪರಿಚಯವನ್ನ ಮಾಡ್ಕೊಡಿ. ನನ್ನ ಹೆಸರು ಮಹಬೂಬ್ ಸಾಬ್ ಅಂತ ಹೇಳಿ ಸರ. ನಬಿ ಸಾಬ್ ಅನ್ಸಾರಿ ಅಂತ ಹೇಳಿ ಸರ. ನಾನು ಗದಗ ಜಿಲ್ಲೆ ರೋಣ ತಾಲೂಕು ಕುರುಡಗಿ ಎಂಬ ಊರಿನವನು. ನಾವು ಅಲ್ಲಿದ್ದ ನಮ್ಗ MD ಕುಷ್ಟಗಿ ವಕೀಲರು ಮಾವಾರ ಆಗ್ಬೇಕು ಸರ್. ನಮ್ಗ ಅವ್ರು ನಮ್ಮನ್ನ ಕರ್ಕೊಂಡು ಬಂದು ಒಂದ್ 3 ವರ್ಷ ಆತು. ನಮ್ಮನ್ನ ಇಲ್ಲಿ ಇಟ್ಕೊಂಡು ಎಲ್ಲಾ ಇದನ್ ಮಾಡಿರ್ ಸರ್. ಅವ್ರು ಎಲ್ಲಾ ವಿದ್ಯೆ ಕಲಿಸಿದ್ರು ಇದ್ರ ಬಗ್ಗೆ. ಯಾವ ತರ ಮಾಡ್ಬೇಕಪ್ಪ ಈ ಬೆಳಿ, ಯಾವ ತರ ಇದನ್ ಮಾಡ್ಬೇಕಪ್ಪ ಅಂತ ನಮ್ಗ ಹೇಳಿ ಇದನ್ ಮಾಡಿರ್ ಸರ್. ಇದು ಪ್ರಪ್ರಥಮ ಬಾರಿಗೆ ಅವರು ನಮ್ಮ ವಕೀಲ್ ಸರ್ ಇಂತದ ಬೆಳೆ ಅವ್ರು ಹಚ್ಚಿಲ್ಲ ಅಂತಂದು ಇಲ್ಲ ಸರ್. ಪ್ರತಿಯೊಂದು ಹಣ್ಣಿನ ಇದನ್ನು ನಮ್ಮ ತೋಟದಾಗ ಬೆಳೆದಾರ ಸರ್ ಅವ್ರು. ಏನ್ ಸರ್, ಅದ ಹೆಚ್ಚು ಈ ಡ್ರ್ಯಾಗನ್ ಫ್ರೂಟ್ಸ್ ಅನ್ನೋದು ಪ್ರಪ್ರಥಮ ಕೊಪ್ಪಳ ಜಿಲ್ಲೆದೊಳಗ ಬೆಳೆದ ವ್ಯಕ್ತಿ ಯಾರಪ್ಪ ಅಂತಂದ್ರ ನಮ್ಮ ಮಾವರು ಅಂದ್ರೆ MD ಕುಷ್ಟಗಿ, ಮಲ್ಕು ಸಾಬ್ ದಾವಲ್ ಸಾಬ್ ಕುಷ್ಟಗಿ ಅಂತ ಹೇಳಿ ಸರ. ಪ್ರಪ್ರಥಮ ಕೊಪ್ಪಳ ಜಿಲ್ಲೆದೊಳಗ ತಂದಾರ ಯಾರಪ್ಪ ಅಂದ್ರ ಇವರ ಸರ. 2016 ಮೋಸ್ಟ್ಲಿ ಅಲ್ಲಿದ್ದ ಪ್ರಾರಂಭ ಆಗೈತೆ ಸರ್. ಇದು ವಿದೇಶಿ ಬೆಳೆ ಸರ್. ಇದು ವಿದೇಶಿ ಬೆಳೆ? ಹೌದು ಸರ್, ವಿದೇಶಿ ಬೆಳೆ. ಏನ್ ಸರ್, ಇದಕ್ಕ ನೋಡಿ ಸರ 6 ತಿಂಗಳ ರೆಸ್ಟ್ ಇರುತ್ತೆ ಸರ್ ಇದಕ್ಕ ಸರ್. ಮೇ ಎಂಡ್ ಇದ್ದ ಜೂನ್ ಫಸ್ಟ್ ವೀಕಿಗೆ ಇದು ಫ್ಲವರ್ ಚಲೋ ಆಗ್ತೈತಿ ಸರ್. ಫ್ಲವರ್ ಇದು ಹೂವ, ಇದು ಫಸ್ಟ್ ಸ್ಟೇಜಿಂಗ್ ಇರುತ್ತೆ. ಫಸ್ಟ್ ಸ್ಟೇಜಿಂಗ್ ಇದು ಇಷ್ಟು ಬಂದಿಂದ ಸರ 40 ದಿವಸಕ್ಕ ಈ ತರ ಹಣ್ಣು ಆಕೈತಿ ಸರ್. 40 ದಿನ ಬೇಕು. ಇದು ಹೂವ ಹೆಂಗಾಗೈತ? ಒಂದರ ಹೂವ ಅದಾವನ ಇಲ್ಲಿ ಸರ್? ಹೂವ ಐತ್ ಸರ. ಇದರಿಂದ ಸಿಗಲ್ಲ ನಾವು. ಇಲ್ಲ, ಸಿಗ್ತೈತಿ ಸರ್. ನೆಕ್ಸ್ಟ್ 40 ದಿನಕ್ಕೆ ಇದು ಹಿಂಗ ಹಣ್ಣು ಬರುತ್ತೆ, ಹಣ್ಣು ಆಕೈತಿ ಸರ್. ಇದು ಒಂಥರ ಏನಪ್ಪಾ ಅಂದ್ರೆ ಇದು ಪಾಪಸ್ ಕಳ್ಳಿ ಜಾತಿಗೆ ಸೇರಿದ್ದು ಸರ್. ಇದು ಈಗ ನಮ್ಮೂರ್ಲಿ ಡಬಗಳ್ಳಿ ಹಣ್ಣು ಅಂತ ಹೌದು ಸರ್. ಅದ್ರ ಗತೆನ ಹೂ ಬಿಡ್ತೈತಿ ಸರ್. ಇದು ಮೋಸ್ಟ್ಲಿ ಒಂದ್ 6 ಇಂಚ್ ಉದ್ದ ಬಿಡ್ತೈತಿ ಸರ್. ಇದು 6 ಇಂಚ್ ಹೂ ಬಿಟ್ಟು ಹಿಂಗ ಅರಳಿ ಹೊಳ್ಳಿ ಮೃದು ಆಗಿ ಈ ತರ ಬಾಡಿ ಗುಂಡಾಗಿ ಹಣ್ಣು ಆಕೈತಿ ಸರ್. ಇದು ಇದೇ ಹೂವನ ಈ ತರ ಹೊಳ್ಳಿ ಹೋಗುತ್ತೆ ಸರ್. ಇದು ಹೋಗ್ಬಿಡುತ್ತ, ಆಮೇಲೆ ಹಣ್ಣು ಉಳ್ಕೊಂಡಿರುತ್ತ. ಹಣ್ಣು ಉಳಿತ. ಇದಕ್ ಸರ 2 ಬೇರೆ. ಒಂದು ಫೆಬ್ರವರಿ ತಿಂಗಳದೊಳಗ ಕೊಳಿ ಗೊಬ್ಬರ ಹಾಕ್ತಿವಿ ಸರ್. ನಾವು 5 kg ಇದ್ದ 8 kg ತನ ಹಾಕ್ತಿವಿ ಸರ್. ಇದಕ್ಕೆ ಒಂದು ಪ್ಲಾಂಟೇಶನ್ಗೆ ಹಾಕ್ತಿವಿ ಸರ. ಮತ್ತ ಜೂನ್ ಎಂಡ್ ಇಲ್ಲ ಜುಲೈ ತಿಂಗಳದೊಳಗ ಸರ ಕುರಿ ಗೊಬ್ಬರ, ಸೆಗಣಿ ಗೊಬ್ಬರ ಹಾಕ್ತಿವಿ ಸರ್. ಮತ್ತ ನ್ಯಾಚುರಲ್ ಆಗಿ ಫ್ಲವರ್ ಬಿಟ್ಟಾಗ ನಾವ್ ಮತ್ತ ರಾಸಾಯನಿಕ ಗೊಬ್ಬರನು ಉಪಯೋಗ ಮಾಡ್ತೀವಿ ಸರ್. ಇದ್ರ ಸರ್ ನೋಡಿ ಸರ, ಇದನ್ನ ಫಸ್ಟ್ ಮಾಡ್ಬೇಕಾದ್ರ ಸ್ವಲ್ಪ ಕಷ್ಟ ಆಗ್ತೈತಿ ಸರ. ಹಿಂದಗಡ್ಸಿ ಏನೈತಲ್ಲ ಸರ, ಇದ್ರ ಆದಾಯ 1 ಎಕರೆಕ ಮಿನಿಮಮ್ 5 ಟನ್ ಇದ್ದ ಮ್ಯಾಲೆ ಬರ್ತೈತಿ ಸರ್. 5 ಟನ್ ಮೇಲೆ 1 ಎಕರೆಕ್ ಸರ್. ನಾವು ಫಸ್ಟ್ ನಾವ್ ಯಾವ ತರ ಬೆಳೆಸ್ತೀವಿ ಆ ತರ ಬೆಳಿತೇವಿ ಸರ್. ನಾವು ಅದಕ್ಕೆ ಸರಿಯಾಗಿ ಊಟ ಹಾಕಿದ್ವಿ ಅಂದ್ರೆ ನಮ್ಗೆ ಫಲ ಜಾಸ್ತಿ ಕೊಡ್ತೈತಿ. ನಾವ್ ಸರಿಯಾಗಿ ಅದನ್ನ ಉಪಯೋಗ ಮಾಡ್ಲಿಲ್ಲಪ್ಪ ಅಂದ್ರ ನಮ್ಗ ಇಳುವರಿ ಕಮ್ಮಿ ಬರ್ತೈತಿ. ಆದ್ರೆ ಒಳ್ಳೆ ಇಳುವರಿ ಸರ್. ಏನ್ ಸರ್, ಈಗ
ಮತ್ತೆ ನೀವು ಇದು ಎಷ್ಟು ತಿಂಗಳದವರೆಗೆ ಹಣ್ಣು ಕೊಡ್ತಾ ಹೋಗ್ತೈತಿ? ಸರ್ ಒಂದು ವರ್ಷದೊಳಗ 6 ತಿಂಗಳ ಹಣ್ಣು ಕೊಡುತ್ತೆ ಸರ್. 6 ತಿಂಗಳ ರೆಸ್ಟ್ ಆಗುತ್ತೆ ಸರ್. 6 ತಿಂಗಳ ಹಣ್ಣು ಕೊಡ್ತೈತಿ, 6 ತಿಂಗಳ ಬಂದ್ ಆಗ್ತದೆ. ಬಂದ್ ಅಂದ್ರು ಸರ ಅದ ಬಂದಾಗಿದ್ದ ಹಣ್ಣಿನ ಎಲ್ಲಿ ಏನೈತಲ್ಲ ನಾವು ಅಗಿ ಮಾಡಿ ಮತ್ತೆ ಸೇಲ್ ಮಾಡ್ತೀವಿ. ಅಗಿ ಕೂಡ ಸೇಲ್ ಮಾಡ್ತೀವಿ. ಹೌದ್ ಸರ್, ಮಾಡ್ತೀವಿ. ಅದು ಮನ್ಯಾರ ಕಲಾಲ್ ಬಂಡಿ ಅವ್ರ ಸರ ಒಂದ್ ಅಗಿಗೆ 60 ರೂಪಾಯಿದಂಗ ನಾವು ಕೊಟ್ಟಿದ್ದೈತಿ. ಒಂದ್ ಅಗಿ 60 ರೂಪಾಯಿ. ಅದನ್ನೇ ಒಂಥರ ಕ್ರಾಸಿಂಗ್ ತರ ಏನೋ ಮಾಡಿ ಕೊಡ್ತೀರಾ ಅಥವಾ ಹೆಂಗ ಒಂದ್ ಬೇರೆ ಕಟಿಂಗ್ ಮಾಡಿ ಪಾಕೆಟ್ ಮಾಡಿ ಹಾಕೊಡ್ತೀವಿ. ಕೆಲವಿಷ್ಟು ಪದ್ಧತಿ ಪ್ರಕಾರ ನಾವು ಮಾಡಿ ಬರಲ್ಲ ಸರ್. ಕೆಲವಿಷ್ಟು ರೋಗಗಳು ಅಂಟ್ಕೊಂತಾವ ಸರ್. ಯಾವ ತರ ಹಚ್ಕೊಂಡ್ರಪ್ಪ ಅಂದ್ರ ರೋಗ ಬರ್ತಾವ. ಹೌದ್ ಸರ್, ಬರ್ತೈತಿ. ಒಂದು ಸ್ವರ್ಗ ರೋಗ ಅಂತ ಬರ್ತೈತಿ ಸರ್ ಕನ್ನಡದೊಳಗೆ ಹೇಳ್ಬೇಕಾರೆ. ಒಂದು ಕೊಳಿ ರೋಗ ಅಂತ ಬರ್ತೈತಿ ಸರ್. ಸ್ವರ್ಗ ರೋಗ, ಕೊಳಿ ರೋಗ ಅಂತ ಬರ್ತಾವ. ಮತ್ತೆ ಅವು ಬಂದ್ರೆ ಹೆಂಗ ನೀವು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರ ಸರ್, ಸ್ವರ್ಗ ರೋಗ ಬಂತು ಅಂದ್ರ ಬ್ಲಾಟೆಕ್ಸ್ ಅಂತೇಳಿ ಒಂದು ಕೆಮಿಕಲ್ಸ್ ಅದಕ್ಕ ಸ್ಟ್ರೀನ್ಸ್ ಮಾಡ್ತೀವಿ ಸರ್. ಬ್ಯಾರ್ಲೆಗೆ ಹಾಕಿ ಇಷ್ಟು ಗ್ರಾಮಿಗೆ ಇಷ್ಟು ನೀರ್ ಪ್ರಮಾಣ ಹಾಕ್ಬೇಕಪ್ಪ. ಆತರ ಮಾಡಿ ಇಷ್ಟಿಷ್ಟು ಒಂದು ಗಿಡಕ್ಕ ಎಷ್ಟಪ್ಪ ಒಂದ್ ಅರ್ಧ ಲೀಟರ್ನಷ್ಟು ಪ್ರತಿಯೊಂದು ಗಿಡಕ್ಕೂ ಹಾಕೊಂತ ಅಡ್ಡಾಡ್ತೀವಿ ಸರ್ ನಾವು. ಆ ನಂತರ ಅದು ಒಮ್ಮಿದ್ದೊಮ್ಮಕನ ರಿಕವರ್ ಆಗ್ತೈತಿ ಸರ್. ಅದು ರಿಕವರ್ ಆಗಿ ಮತ್ತೆ ತನ್ನಗ್ ತಾನ ಇದಾಗ್ತೈತಿ ಸರ್. ಈ ತರ ಎಲ್ಲ ಇದಕ್ಕೂ ಕೂಡ ರೋಗಗಳು ಬರ್ತಾವ. ಈಗ ನಿಮ್ ಬೆಳೆ ಅದಾವಲ್ಲ, ಈಗ ಇವ್ ನೋಡಕತ್ತೀವಲ್ಲ, ಇವು ಎಷ್ಟು ವರ್ಷದ ಅದಾವ ಇವು ಸರ್? ಈಗ ಇದು ನಮ್ದು 4 ವರ್ಷದೈತಿ. ಇದು 4 ವರ್ಷದ ಗಿಡ. ಹೌದ್ ಸರ್, ಇದು 4 ವರ್ಷದೈತಿ ಸರ್. ಇದು ಒಮ್ಮೆ ಹಚ್ಚಿ ಪ್ಲಾಂಟೇಶನ್ ಹಚ್ಚಿಂದ ಒಮ್ಮೆ ಗಿಡ ಹಚ್ಚಿಂದ ಸರ 30 ವರ್ಷ ತನನು ಈ ಗಿಡ ಇರ್ತೈತಿ ಅಂತ ಒಮ್ಮೆ ಹಚ್ಚಿದ್ರೆ 30 ವರ್ಷದವರೆಗೆ ಬರ್ತೈತಿ. ಹೌದ್ ಸರ್, ಸೂಪರ್. ಮತ್ 30 ವರ್ಷದವರೆಗೆ ನಾವು ಈಗ ನಂದೊಂದ್ ಪ್ರಶ್ನೆ ಏನಪ್ಪಾ ಅಂದ್ರ, ಈಗ ನೀವು ಹಚ್ಚಿರ್ತೀರಿ, ಹಚ್ಚಿದ ಮೇಲೆ ಎಷ್ಟು ವರ್ಷಕ್ಕೆ ಅದು ಫಲ ಕೊಡ್ಲಿಕ್ಕೆ ಶುರು ಆಗತ್ತಾ ಸರ್? ಈಗ ಹಚ್ಚಿದ್ ನೆಕ್ಸ್ಟ್ ವರ್ಷನ ಫಲ ಕೊಡ್ತೈತಿ ಸರ್. ಒಂದೇ ವರ್ಷ ಇಲ್ಲಿ ಹೆಚ್ಚು ನಮ್ದು ಟ್ರೈಲ್ ಸಿಸ್ಟಮ್ ಮಾಡಿ ಸರ್. ಇದು 1 ವರ್ಷದ ಐತಿ ಸರ್. ಈಗ ನಮ್ದು ಇಲ್ಲೇ ಐತಿ ಸರ್. ಇದು ಈ ಕಡೆ ಐತಲ್ಲ, ಇದು 1 ವರ್ಷದ ಐತಿ. ಫಲ ಐತಿ ನೋಡಿ ಸರ್ ನಮ್ದು. ಅದು ಬಂತು 1 ವರ್ಷದಾಗ ಸರ್. ಇದು 3 ವರ್ಷದ್ದು, ಇದು 4 ವರ್ಷದ್ದು. ಮತ್ತೆ ಅದು 1 ವರ್ಷದ್ದು. 1 ವರ್ಷಕ್ಕೆಲ್ಲ ಬೆಳೆ ಬಂತು ನೋಡ್ರಿ ವೀಕ್ಷಕರೇ. ನಾವು ಇನ್ನೇನು ಇದೇನಿದು ಸೌಂಡ್? ಇದು ಸರ್ ಸಿಸಿ ಕ್ಯಾಮ್ರಾ ನಾವು ಅಳವಡಿಸಿವ್ ಸರ್. ಯಾಕಪ್ಪ ಅಂದ್ರ ಸಿಸಿ ಕ್ಯಾಮ್ರಾ. ಹೌದ್ ಸರ್, ಸೂಪರ್. ಇದಕ್ಕೇನ್ ಕರೆಂಟ್ ಕಲೆಕ್ಷನ್ ಇಲ್ಲ, ಏನಿಲ್ಲ ಸರ್. ಸೋಲಾರ್ ಸಿಸ್ಟಮ್ ಸರ್. ಸೋಲಾರ್ ಸಿಸ್ಟಮ್. ಹೌದ್ ಸರ್, ಸೂಪರ್. ಯಾಕೆ ಒದರ್ತಾ ಇದೆ ಅದು? ಅದ ಅಂದ್ರ ನಾವ್ ಬಂದಿವಪ್ಪ, ಸಿಗ್ನಲ್ ತೋರಿಸ್ತೈತಿ. ಯಾರೋ ಬಂದ್ರಪ್ಪ ಅಂದ್ರ ಅದು ಹಿಂಗ ಸೌಂಡ್ ಮಾಡತ್ತ. ಹೌದು. ಮತ್ ಇದಕ್ಕೆ ಏನಾರ ಬೇರೆ ಟೆಕ್ನಿಕಲ್ ಏನೇನೈತಿ ಹೇಳ್ರಿ ಸರ್? ಯಾರ ಬಂದ್ರಪ್ಪ ಅಂದ್ರ ನಮ್ ಸಿಗ್ನಲ್ ಕೊಡ್ತೈತಿ ಸರ್. ಇಷ್ಟ ಮೀಟರ್ನೊಳಗ ಅದ ಬಂತಪ್ಪ ಅಂದ್ರ ನಮ್ಗ ಫೋಟೋ ಹೊಡೆದು ಸಿಗ್ನಲ್ ಕೊಟ್ಟು ಇದು ಮಾಡ್ತೈತಿ. ಮೊಬೈಲ್ ಕಳ್ಸತ್ತ? ಹೌದ್ ಸರ್, ಮೊಬೈಲ್ ಫೋಟೋ ಅಂತಂದ್ರ ಹೊಡಿತೈತಿ ಅಂದ್ರ ಮತ್ತೆ ಅದು ಸರ್ ಬರ್ತೈತಿ. ಕನೆಕ್ಷನ್ ಮಾಡ್ಕೊಂಡಿರ್ತೀರಿ? ಹೌದ್ ಸರ್. ಸೂಪರ್. ಇದು ರೈತರಿಗೆ ಬಹಳ ಅನುಕೂಲ ಐತಿ ಸರ್. ಈಗ ನಾವ್ ನೋಡ್ರಿ ಸರ್, ಯಾರನ್ನ ವ್ಯಕ್ತಿಗಳನ್ನ ಇಡೋದೇನ್ ಬೇಕಾಗಿಲ್ಲ. ಏನು ಬೇಡ ಸರ್, ಏನು ಬೇಡ. ನಾವ್ ಏನಪ್ಪಾ ಅಂದ್ರ ಈಗ ಒಬ್ಬ ಮನುಷ್ಯ ಇದ್ದಾಗ ನೋಡ್ ಸರ್, ಆಯ್ತಾನೆಲ್ಲ. ಸರ್. ಸೂಪರ್. ನೋಡ್ರಿ ಎಷ್ಟ್ ಲಾಭ ಅದಾವೆಲ್ಲ. ಸೈರನ್ ಕೂಡ ಇದೆ ಅದಕ್ಕ. ಸರ್ ಬರ್ರಿ. ಮತ್ತೆ ಏನೇನ್ ಬೆಳೆ ಎಲ್ಲ ಹಾಕ್ತಿರಿ ನೀವು ಸರ? ಇದ್ರೊಳಗ MK ಗೋಲ್ಡ್ ಅಂತೇಳಿ ಬಾರ್ಸಿ ತಳಿದು ಸೀತಾಫಲ ಸರ್. ಇದು MK ಗೋಲ್ಡ್ ಅಂತ. ಇದು ಸೀತಾಫಲ. ಸೀತಾಫಲ. ಇದು ಎಲ್ಲಿಂದ ತರಿಸಿರಿ? ಇದು ಮಹಾರಾಷ್ಟ್ರ ಇದ್ದ ತರಿಸಿ ಸರ್. ಬಾರ್ಸಿ ಅಲ್ಲಿದ್ದ. ಎಷ್ಟು ವರ್ಷದ ಇದು ಸರ್? ಇದು ಈಗ ಸರ್ ಈಗ ಫ್ಲವರ್ ಬಿಟ್ಟಿದ್ದೈತಿ ಸರ್. ಈಗ ಮೊನ್ನೆ ಕ್ಲೈಮೇಟಿನ್ ಸಲುವಾಗಿ ಸ್ವಲ್ಪ ಡ್ರಾಪ್ ಆಗೈತಿ. ಮತ್ತೆ ಬರ್ತೈತಿ ಸರ್. ಇದು ಎಷ್ಟು ವರ್ಷಕ್ಕ ಇದು ಹಣ್ಣು ಕೊಡ್ಲಿಕ್ಕೆ ಪ್ರಾರಂಭ ಆಕತಿ? ಇದು 3 ವರ್ಷಕ್ ಕೊಡತೈತಿ ಸರ್. ಸ್ಟಾರ್ಟ್ ಆಕೈತಿ ಸರ್. 3 ವರ್ಷಕ್ಕ ಚಲೋ ಆಕೈತಿ ಬೆಳಿ ಸರ್. ಇದು 1 ವರ್ಷದ? ಇದು 1 ವರ್ಷದ ನೋಡ್ರಿ ಸರ್. ಇದು 1 ವರ್ಷದಾಗ ಹಣ್ಣು ಬಂತು. ಹೌದ್ ಸರ್. ನೋಡ್ರಿ 1 ವರ್ಷದಾಗೆಲ್ಲ ನೀವು ಇದನ್ನ ತಕೋತೀರಿ? ಬೆಳಿ ತಕೊಂಡ್ ಒಳ್ಳೆ ಇದು ಐತೆ. ಮತ್ತ ಸರ ಇದಕ್ಕ ಕಟಾವ್ ಮಾಡ್ಬೋದು, ಅದನ್ನ ಏನ್ ತೊಂದ್ರೆ ಇಲ್ಲಲ್ಲ? ಮಾಡ್ಬೋದು ಸರ್. 1 ವರ್ಷದ ಅದನ್ನ ದೊಡ್ಡದೈತೆ. ಇದು ನೋಡಿ ಸರ್, ಈ ಸೈಜು ಹೆಚ್ಚು ಕಡಿಮೆ. ಇದು 600 ಗ್ರಾಮ್ ಐತಿ ಸರ್. ಅರ್ಧ ಕೆಜಿ ಮೇಲೆ 100 ಗ್ರಾಮ್ 150 ಗ್ರಾಮ್ ಐತಿ ಸರ್. ಅರ್ಧ ಕೆಜಿ ಮೇಲೆ ಆರಾಮ್ ಬರ್ತದೆ ಸರ್. ಈ ತರ 1 ವರ್ಷದ ಬೆಳೆ ಈ ರೀತಿ ಹಣ್ಣನ್ ಬರ್ತದೆ. ನೋಡ್ರಿ, ನಾವು ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಇಲ್ಲೇ ಎದುರುಗಡೆಗೆ. ಈ ಒಂದು ಎಷ್ಟು ಕಲರ್ ಕೂಡ ಚೆನ್ನಾಗಿದೆ. ಹೌದು ಸರ್. ಹಣ್ಣು ಒಳಗೆ ಹೆಂಗಿರ್ತತಿ? ಫುಲ್ ರೆಡ್ ಇರ್ತದೆ. ಅಲ್ಲಿ ತೋರ್ಸೋಣ. ಇದು ಒಳಗಡೆ ರೆಡ್ ಬರುತ್ತೆ ಸರ್. ಮತ್ತೆ ಬಿಳಿದು ಬರುತ್ತೆ ಅಂತ ಹೇಳ್ತಾರೆ. ಬಿಳಿದು ಐತಿ ಸರ್ ನಮ್ ಕಡೆ. ಬಿಳಿದು
ಯೆಲ್ಲೋ ಕಲರ್ ನೋಡ್ಲಿಕ್ಕೆ ಹೊರಗಡೆ ಎಲ್ಲೋ ಇರುತ್ತಾ ನೋಡಕ್ ಇರ್ತ ರೆಡ್ ರೀ ಅದು ರೆಡ್ ಒಳಗ ಕವರ್ ಏನೈತಲ್ಲ ಸರ್ ಯೆಲ್ಲೋ ಕಲರ್ ಮ್ಯಾಲ್ ತೊಗಟಿ ಹಾ. ಹಳದಿ ಇರ್ತೈತಿ ಒಳಗ ಕೆಂಪ್ ಇರ್ತೈತಿ ಕೆಂಪ ಇರ್ತೈತಿ ಮತ್ ಇದು ನೋಡಕ್ ಕೆಂಪ್ ಇರ್ತೈತಿ ಒಳಗನ ಕೆಂಪ ಇರ್ತೈತಿ ಒಳಗೂ ಕೆಂಪ ಹೌದು. ಮತ್ ಇನ್ನೊಂದ್ ತಳಿ ಬರೋದು ಇನ್ನೊಂದ್ ತಳಿ ಒಳಗ ಮ್ಯಾಗ ಕೆಂಪ್ ಇರ್ತಾರ ಒಳಗ ಒಳಗ ಬೆಳ್ಳಗ ಇರ್ತಾರ ಈ ತರ 3 ತರ ಅದಾವ ಈಗ ಮೂರ್ ತರ ಐತಿ. ಸದ್ಯಕ್ ನೀವ್ ಬೆಳೆದಿರೋದು ಹೌದು ಇದು ತೈವಾನ್ ಪಿಂಕ್ ಸಿ ವೆರೈಟಿ ಅಂತಾರ ಸರ್ ಇದಕ್ಕ ಇದ್ರೊಳಗನು ಹಿಂಗ್ ಬರ್ತಾವ ತೈವಾನ್ ಪಿಂಕ್ ಅಂತ ಹೇಳಿ ಹೌದು ರೆಡ್ ಸಿ ವೆರೈಟಿ ಅಂತ ಬರ್ತೈತಿ ಸರ್ ಇನ್ನೊಂದು ಅಮೆರಿಕನ್ ಈಗ ರೆಡಿ ಇದೆ ಇದು ತಿನ್ಬಹುದು ತಿನ್ಬೋದು ಸರ್ ರೆಡಿ ಇದ್ರಾಗ ಲಾಸಸ್ ಬಗ್ಗೆ ಏನ ಈಗ ನೋಡು ನೀವ್ ಹೇಳಕತ್ತೀರಿ ಬರೇ ಲಾಭದ ಬಗ್ಗೆ ಹಿಂಗ ಹಂಗ ಅಂತ ಹೇಳಿದ್ರಿ ನೀವು ಲಾಸಸ್ ಬಗ್ಗೆ ಏನಾರ ಇದೆಯಾ ಯಾಕಂದ್ರೆ ನಮ್ಮ ನೋಡುಗರು ವೀಕ್ಷಕರು ರೈತರು ಅವ್ರು ಬರೀ ಇದನ್ನ ಚಲೋ ಹೇಳಿದ್ರು ಮತ್ತೆ ಅದು ಕೆಟ್ಟದ ಬಗ್ಗೆ ಬೇಕಾಗ್ತೈತಿ ಇದೇನಾರ ನಷ್ಟ ಇದೆಯಾ ಅಥವಾ ಇಲ್ವೇ ಇಲ್ವಾ ಸರ ನೋಡಿ ಸರ ಇದ್ರ ಒಳಗ ನಾವ್ ಹೇಳ್ಬೇಕಂದ್ರ ಸರ್ ಇದು 25 ರೋಗ ನಿರೋಧಕ ಶಕ್ತಿ ಇದ್ರೊಳಗ ಅಡಗೈತಿ ಇದಕ್ಕೇನೆ 25 ರೋಗ ನಿರೋಧಕ ಶಕ್ತಿ ಐತಿ ಇದ್ರೊಳಗ 25 ತರದ 25 ರೋಗ ಅದು ಗ್ಯಾಸ್ ಟ್ರಬಲ್ ಆಗಿರ್ಬೋದು ಶುಗರ್ಲೆಸ್ ಆಗಿರ್ಬೋದು ಏನ್ ಸರ ಹೊಟ್ಟೆ ಉಬ್ಬುದ ಇರ್ಬೋದು ಸರಳ ಆಗ್ತಾ ಇರಾಗಲ್ಲ ಅವ್ರಿಗೆಲ್ಲ ಐತಲ್ಲ ಸರ ಈ ಹಣ್ಣು ತಿನ್ನಿಸ್ಬಿಟ್ರ ಸಡನ್ಲಿ ಭಸ್ಮ ಆಗ್ಬಿಡ್ತೈತಿ ಸಂಡಸ್ ಬಂದಿಲ್ಲಪ್ಪ ಅಂದ್ರ ಇದನ್ನ ಹಣ್ಣು ತಿಂದ್ರ ಆಗ ಮಲಬದ್ಧತೆ ಸಮಸ್ಯೆ ನಿವಾರಣೆ ಮಾಡ್ತಾರೆ ನಿವಾರಣೆ ಆಕೈತಿ ನೋಡ್ರಿ ಅವರು ರೈತರ ಭಾಷೆಯಲ್ಲಿ ಹೇಳಿದ್ರು ಬಹಳ ಸಂತೋಷ ಅನಿಸುತ್ತೆ ಖುಷಿ ಅನಿಸುತ್ತೆ ಇದಕ್ಕೆ ಈ ಹಣ್ಣನ್ನ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗ್ತದ ಅಂತ ಹೇಳಿದ್ರು ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತದ ಅಂತ ಹೇಳಿದ್ರು ಮತ್ತೆ ಸರ್ ಬಿಳಿ ರಕ್ತ ಕಣ ಜಾಸ್ತಿ ಆಕೈತಿ ಸರ್ ಇದು ಬಹಳ ಅದ್ಭುತವಾಗಿದೆ ಬಿಳಿ ರಕ್ತ ಕಣಗಳು ಹೆಚ್ಚಾಕವು ಫಸ್ಟ್ ಆಫ್ ಆಲ್ ಸರ್ ಮತ್ತ ಗರ್ಭಿಣಿ ಹೆಣ್ಮಕ್ಳಿಗೆ ಫಸ್ಟ್ ಇದನ್ನ ಒಯ್ತಾರ ಸರ್ ಈಗ 8 ಪಾಯಿಂಟ್ ಐತಪ್ಪ 9 ಪಾಯಿಂಟ್ ಐತಪ್ಪ ರಕ್ತ ಅಂತ ಡಾಕ್ಟರ್ ಹೇಳಿ ಕಳ್ಸಿರ್ತಾರಲ್ಲ ಸರ ಈ ಹಣ್ಣು ತಗೊಂಡ್ ಹೋಗಿ ತಿನ್ನಿಸಿ 1-2 ದಿನಕ್ಕೆ ಇದನ್ ಮಾಡಿರ ಅದ 11 ಪಾಯಿಂಟ್ 12 ಪಾಯಿಂಟ್ ಇಲ್ಲಿ ತನ ಜಾಸ್ತಿ ಅವ್ರಿಗೆ ಬಹಳ ರಕ್ತ ಬೇಕಾಗತ್ತೆ ಮಗು ಕೂಡ ಬೆಳಿತಿರ್ತೈತೆ ಆರೋಗ್ಯಕವಾಗಿ ಬೆಳಿಬೇಕಪ್ಪ ಅಂದ್ರ ಈ ಹಣ್ಣು ಕೂಡ ಲಾಭ ಐತಿ ಇದೈತಿ ಸರ ಮತ್ತ ಡೆಂಗಿ ಜ್ವರಕ್ಕೆ ಇದನ್ನ ತಗೊಂಡ್ ಹೋಗ್ತಾರ ಸರ ಡೆಂಗಿ ಜ್ವರ ಕಾಯಿಲೆ ಇರೋರು ತಿನ್ಬೋದು ಸರ್ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಯಾಕಂದ್ರ ಈಗ ಸಕ್ರೆ ಕಾಯಿಲೆ ಇರೋರು ಇದು ಸಿಹಿ ಇರ್ತದ ಸಿಹಿನೇ ಇರ್ತಾರ ಸ್ವಲ್ಪ ಜಾಸ್ತಿ ಸಿಹಿ ಇರಲ್ಲ ಲೈಟ್ ಆಗಿ ಸ್ವೀಟ್ ಇರ್ತಾರ ಅವ್ರು ತಿನ್ಬೋದು ಸರ್ ನ್ಯಾಚುರಲ್ ಸ್ವೀಟ್ ನ್ಯಾಚುರಲ್ ಸರ್ ಅದ್ಭುತ ಮತ್ತ ಅವ್ರಿಗಂತೂ ಕಷ್ಟನೇ ಇಲ್ಲ ಹಣ್ಣು ತಿನ್ಬಹುದು ಅವರು ಫಸ್ಟ್ ಅವ್ರು ಒಯ್ತಾರ ಸರ್ ಇದು ನಮ್ ಕಡೆ ಬಂದು ತೋಟಕ್ ಬಂದು ಫ್ರೆಶ್ ಕೊಡಪ್ಪ ಅಂತ ಕೇಳಿ ಒಯ್ತಾರ ರೈತರು ಬಂದ ಓಕೆ ಓಕೆ ಬರ್ರಿ ಅಣ್ಣ ಮತ್ತೆ ನಿಮ್ ತೋಟದಲ್ಲಿ ಏನೇನು ವಿಶೇಷವಾಗಿ ಬೆಳೆದಿದ್ದೀರಿ ಬೇರೆ ಇದಂತರೂ ಈಗ ಡ್ರ್ಯಾಗನ್ ಆಯ್ತಾ ಇದು ಈಗ 2 ಇಲ್ಲ ಐತಿ ಸರ ಇನ್ನೊಂದು ತೋಟ ನಮ್ದು ಒಂದ್ 4 ಎಕರೆ ಐತಿ 16 ಎಕರೆ ತೋಟ ಐತಿ ಸರ ಅದ್ರೊಳಗ್ ಸರ ನೋಡ್ರಿ ರಾಮ್ ಫಲ ಐತಿ ಲಕ್ಷ್ಮಣ್ ಫಲ ಐತಿ ಸರ ರಾಮ್ ಫಲ ಲಕ್ಷ್ಮಣ್ ಫಲ ಈಗ ಸದ್ಯಕ್ಕೆ ಇಲ್ಲಿರೋದು ಸೀತಾಫಲ ಎಲ್ಲಾ ಫಲಗಳನ್ನು ಬೆಳೆದಿರಿ ರಾಮ್ ಫಲ ಲಕ್ಷ್ಮಣ್ ಫಲ ತಿನ್ನೋದ್ರಿಂದ ಸರ ಕ್ಯಾನ್ಸರ್ 1ನೇ ಸ್ಟೇಜ್ ನಾಗಿದ್ದು ಸರ್ವನಾಶ ಆಗ್ತೈತೆ ಅಂತ ಹೇಳ್ತಾರ ಸರ್ ಅದೇ ಒಂದು ಪವರ್ ಅದ್ರೊಳಗ ಐತೆ ಅಂತ ಹೇಳ್ತಾರ ಸರ್ ಅದನ್ನ ಅಂತವ್ ಬೆಳೆದಿರ ಸರ ಯಾಪಲ್ ಐತಿ ಸರ ಯಾಪಲ್ ಐತಿ ಸರ್ ನೋಡೋಣ ಆ ಕಡೆಗೆ ಆ ಭಾಗಕ್ಕೆ ಹೋದಾಗ ಈ ಡ್ರ್ಯಾಗನ್ ಫ್ರೂಟ್ಸ್ ಕನ್ನಡದಾಗ ಏನಂತಾರ ಗೊತ್ತೇನ ಪಾಪಸ್ಕಳ್ಳಿ ಜಾತಿ ಗಿಡ ಇದು ಡಬ್ಗೊಳ್ಳಿ ಹಣ್ಣು ಅಂತ ನಮ್ಮ ನಮ್ಮ ರೈತರ ಭಾಷೆದೊಳಗ ಸರ ಡಬ್ಗೊಳ್ಳಿ ಹಣ್ಣು ಅಂತ ಕರೀತಾರ ಸರ್ ಡಬ್ಗೊಳ್ಳಿ ಹಣ್ಣು ನಮ್ ಕಡೆಗೆ ಮೊದ್ಲ ಅವು ಡಬ್ಗೊಳ್ಳಿ ಹಣ್ಣು ಹಾಕಿದ್ವಲ್ಲ ಕೆಂಪಗ ಒಂದ್ ತಪ್ಲ ಅದ ಜಾತಿದ ಇದು ಹೌದ್ ಸರ್ ಬಟ್ ಏನಪ್ಪ ವಿದೇಶಿ ತಳಿಯಾಗಿ ಇದಕ್ಕ ಕ್ರಾಸ್ ಮಾಡಿರ್ತಾರ ಸರ ಇದಕ್ಕ ಹಣ್ಣಿನ ಮ್ಯಾಗ ಸುಂಕ ಮುಳ್ಳು ಇರಲ್ಲ ಏನೇ ಇರಲ್ಲ ಆರಾಮಾಗಿ ತಿನ್ಬೋದು ಅದು ಸುಂಕ ಬಡದು ನಾವು ತಿನ್ಬೇಕು ತಿಂತಿದ್ವಿ ಇಲ್ಲ ತಪ್ಪ ನಾಲ್ಗೆ ಒಳಗ ಅದ್ರ ಸುಂಕ ಕುಂತು ತಿನ್ನ ಬಾರಿ ಡೇಂಜರ್ ಇತ್ತು ಬಟ್ ಇದು ಸುಲಭ ಮಾಡಿಕೊಟ್ಟಾರ ಅವ್ರ ಹೌದ್ ಸರ ಮತ್ತ ಈ ಹಣ್ಣ ನೀವ್ ಹೇಳಿದ್ರಿ ಶುಗರ್ ಇದ್ದವರು ಕೂಡ ತಿನ್ಬಹುದು ಹಂಗ ಹಿಂಗ ಅಂತ ಹೇಳಿ ಈಗ ನಮ್ಮ ತೋಟದ ಹಣ್ಣು ಸರ್ ನೀವು ಬಂದಿರಿ ಪ್ರೀತಿಲಿದ್ದ ಬಂದ್ ಇದು ಮಾಡ್ರಿ ನಾವ್ ಏನೈತಲ್ಲ ನಮ್ಮ ಹಣ್ಣು ಕೊಡ್ತೀವಿ ಟೇಸ್ಟ್ ನೋಡ್ರಿ ಸರ್ ನೀವ್ ರುಚಿ ನಮ್ಮ ವೀಕ್ಷಕರ ಪರವಾಗಿ ನಾನು ಅವರು ರೈತರು ಹೇಳ್ತಾ ಇದ್ದಾರೆ ಒಂದ್ ಹಣ್ಣು ತಿಂದ್ ನೋಡ್ರಿ ಅಂತ ಅನ್ನಕತ್ತಾರ ನೋಡಂ ಬರ್ರಿ ಹೆಂಗಿರ್ತ ಅಂತಂದ ಇದು ಕೆಂಪ್ ಇರುತ್ತೆ ಇದು ಕೆಂಪಗಿರುತ್ತೆ ಕೊಯ್ರಿ ನೋಡುವ ಹೆಂಗಿರ್ತದ ನೋಡೋಣ ಮ್ಯಾಲಿ ಹಣ್ಣ ಕೊಯ್ಯಕತ್ತಾರ ನೋಡ್ರಿ ನಾವು ಬಂದಿವಿ ಅಂತೇಳಿ ಪ್ರೇಮಕ್ಕ ಬಾಳ ಒಂದ್ ಸ್ವಾಗತ ಮಾಡಿದ್ರು ಇರ್ಲಿ
ಹಣ್ಣು ಕೊಯ್ದು ತಿಂದ್ ಬಿಡಂಬರ್ರಿ. ಸರ್ ಈ ಹಣ್ಣು ಪದ್ಧತಿ ಪ್ರಕಾರ ಯಾವ ತರ ಮಾಡ್ಬೇಕಪ್ಪ ಅಂದ್ರ ಹಣ್ಣು ಕೊಯ್ಯಾಕು ವಿಧಾನ ಐತ್ರಿ, ಐತ್ ಸರ, ಹೆಂಗ್ ಬೇಕಂಗ್ ಕೊಯ್ಬಾರ್ದು. ಐತ್ ಸರ. ಹ್ಮ್. ಇದನ್ನ ಹಿಂಗ ಕೊಯ್ದು ಲಾಭ, ಇದನ್ನ ಹಿಂಗ ಕೊಯ್ಬಾರ್ದು ಸರ. ಹಿಂಗ್ ಕೊಯ್ದ್ರಿದ್ದ ಇದು ಏನೈತಲ್ಲ, ಇದು ಹೂದಿದು ಇದ್ರೊಳಗ್ ಹೋಗೋ ಚಾನ್ಸಸ್ ಇರ್ತೈತಿ. ಅದು ಏನೋ ಸ್ವಲ್ಪ ವೇಸ್ಟೇಜ್ ಹೊಲಸ್ ಹೋಗ್ತೈತಿ. ಇದನ್ನ ಯಾವಾಗಲೂ ಅಡ್ಡ ಈ ತರ ಇದನ್ನ ಮಾಡಿ ಹಿಂಗ ಕೊಯ್ಬೇಕು ಸರ್. ಇದನ್ನ ಕೊಯ್ದ್ರಲಿದ್ದ ಸರ ಈ ತರ ಕಟ್ ಮಾಡ್ಬೇಕು, ವಿಧಾನಗಳದಾವು. ಈ ತರ ಕಟ್ ಮಾಡ್ಬೇಕು ಸರ್. ಇದು ಸೂಪರ್. ಅಂದ್ರೆ ಏನಪ್ಪಾ ಅಂದ್ರ ಇದ್ರ ಒಳಗ ಯಾವ್ದು ಡಸ್ಟ್ ಹೋಗಲ್ಲ ಸರ್. ಇದ್ರ ನೀಟಾಗಿ ಹಣ್ಣು ಬಂತು, ತಗೋಬಹುದು ಸರ್. ನೋಡಿ ಸರ್, ಈ ತರ ತಿನ್ಬಹುದು ಇದನ್ನ. ಈ ತರ ಸೇವನೆ ಮಾಡ್ಬೋದು ಸರ್. ನೋಡ್ರಿ, ನಿಮ್ ಪರವಾಗಿ ಹಣ್ಣು ತಿನ್ನೋಣ, ಮತ್ ನೀವು ತಗೊಳ್ರಲ್ಲ. ಒಳ್ಳೆ ಸರ್, ನೀವು ತಿನ್ನಿ, ನಾವೆಲ್ಲ ತಗೊಂಡು ಹಣ್ಣು ಟೇಸ್ಟ್ ಹೇಳ್ತೀನಿ, ತಿಂದು. ಸೂಪರ್, ಕೆಂಪಗೈತಿ, ಮತ್ತ ಹಣ್ಣು ಬಹಳ ಸಿಹಿ ಐತಿ. ಈ ಹಣ್ಣು ಎಷ್ಟ್ ತಿಂದ್ರು ಸಾಕಾಗಂಗೆ ಇಲ್ಲ, ತಿನ್ಬೇಕ್ ಅನ್ಸುತ್ತ. ನೋಡೋಣ ಬರ್ರಿ ಹೆಂಗೈತಿ, ಇನ್ನೊಂದ್ ಟೇಸ್ಟ್ ನೋಡೋಣ. ಇದ್ರೊಳಗ ಎಳ್ಳು ತಿನ್ನಂಗ ಆಗತ್ತ. ಈ ಬೀಜ ಕಡಿಯೋದ್ರಲ್ಲಿದ್ದ ಸರ್ ರಕ್ತ ಜಾಸ್ತಿ ಆಕತಿ. ಇದು ಬೀಜದೊಳಗ ರಕ್ತ, ಹಣ್ಣಿಗೆ ಇಲ್ಲ, ಅದು ಹಣ್ಣಿಗಿಂತ ಬೀಜನ ತಿನ್ಬೇಕು. ಹೌದು ಸರ್. ಇದ್ರೊಳಗಿರೋ ವಿಶೇಷತೆ ಏನಪ್ಪಾ ಅಂದ್ರೆ ಬೀಜ. ಈ ಬೀಜ ತಿನ್ನೋದ್ಲಿದ್ದ ಬಿಳಿ ರಕ್ತ ಕಣ ಇದ್ರಲ್ಲಿದ್ದ ಉತ್ಪತ್ತಿ ಆಗ್ತೈತೆ ಅಂತ ಹೇಳ್ತಾರೆ ಸರ್. ಹೌದು ಸರ್. ಇದೇನ್ ಸೋಂಕಿಲ್ಲ ಏನಿಲ್ಲ, ಹಂಗ ಬಿಚ್ಕೊಂಡ್ ತಿನ್ಬೋದು. ಬಿಚ್ಕೊಂಡ್ ತಿನ್ಬೋದು ಸರ್. ಫಸಲು ಎಳಿ ಬರ್ತದೆ. ನೋಡ್ರಿ ಈಗ. ಸೂಪರ್. ಏನ್ ಅಷ್ಟು ಸಿಹಿನೂ ಇಲ್ಲ, ಏನಿಲ್ಲ, ಆರಾಮಾಗಿ ಸಕ್ಕರೆ ಕಾಯಿಲೆ ಇರೋ ನ್ಯಾಚುರಲ್ ಐತ್ ಸರ್. ಸೂಪರ್. ಥ್ಯಾಂಕ್ ಯು. ಅಣ್ಣಾರ್ನ ಹಂಗ ಕೊಟ್ಬಿಟ್ರು ಅಷ್ಟು ಹಣ್ಣು. ಒಂದ್ ಚೂರ್ ತಗೊಂಡಾರ. ಇಲ್ಲ ಸರ್, ತಿನ್ರಿ ನೀವು. ಬಜಿ ಮಾಡಾರ ದಿನ ಬಜಿ ಮಾಡಿ ತಿಂದು ಬಜಿ ಬ್ಯಾಸರ ಆಗಿರ್ತೈತಿ. ಹಂಗ ಹಣ್ಣಿನ ತೋಟದಾಗ ಹಣ್ಣು ತಿಂದ ಅವ್ರಿಗೆ ಹಣ್ಣು ಬ್ಯಾಸರ ಆಗ್ಯಾವ. ಇರ್ಲಿ. ಅದ್ರಾಗ ಟೇಸ್ಟ್ ಹೆಂಗೈತ್ ಸರ್? ಇದು ಟೇಸ್ಟ್ ಒಂಥರ ಅದ್ರೊಳಗ ಏನು ಇವು ಎಳ್ಳು ಹಾಕೊಂಡು ತಿಂತೀವಲ್ಲ, ಆಮೇಲೆ ಸಿಹಿ ಕಡಿಮೆ ಐತಿ, ಒಳ್ಳೆ ಇದು ಸ್ವಾದ ಇದೆ, ಆಮೇಲೆ ತಿನ್ಲಿಕ್ಕೆ ಟೇಸ್ಟ್ ಇದೆ. ಹಂಗ ಸುಮ್ಮ ಹೋಗ್ಬಿಡತ್ತ, ಏನು ಮಾತಾಡ್ಸಂಗಿಲ್ಲ, ಅಗಿಯೋದು ಕೂಡ ಜಾಸ್ತಿ ಏನ್ ಬೇಕಾಗಿಲ್ಲ. ಇದ್ರೊಳಗ ಸರ ಇನ್ನೊಂದು ಬೆಳೆದೈತ್ ಸರ. ಬೆಳೆದ ಸ್ವಲ್ಪ ಹುಳಿ ಮೇಲೆ ಬರ್ತಾ, ಇದು ಸ್ವಲ್ಪ ಸ್ವೀಟ್ಲೆಸ್ ಐತಿ, ಅದು ಸ್ವಲ್ಪ ಹುಳಿ ಮೇಲೆ ಬರ್ತಾರ. ತುಂಬಾ ಅದ್ಭುತವಾಗಿದೆ. ಮತ್ತೆ ಕ್ಯಾಮ್ರಾಮ್ಯಾನ್ ಮುಂದ್ ನಿಂತ್ಕೊಂಡು ಹಣ್ಣು ತಿನ್ನಕತ್ತೀವಿ, ಅವ್ರಿಗೆ ಹೆಂಗ ಆಗ್ಬಾರ್ದು, ಅವ್ರಂತವ್ರು ತಿನ್ಲೆ. ನೋಡ್ರಿ, ನಾನಾ ಪ್ರಾಕ್ಟೀಸ್ ಮಾಡಿದೆ. 5,000 ಹೇಳಿದ್ರು ಹಿಂಗ್ ಕಟ್ ಮಾಡಂತ, ಬಹಳ ಮಜಬೂತವಾಗಿದೆ. ನೋಡ್ರಿ, ಹಿಂಗ್ ಕಟ್ ಮಾಡ್ಕೊಂಡು ಆರಾಮ್ ತಿನ್ಬೋದು. ಹಣ್ಣಿನ ಸ್ಪರ್ಧೆ ಇಟ್ರೆ ನಾನಾ ಫಸ್ಟ್, ತಿನ್ನೋ ಸ್ಪರ್ಧೆ. ತುಂಬ ಹೋಗತ್ ನಮ್ಗೆ. ಬೇರೆ ತೋರ್ಸ್ರಿ, ನೋಡ್ರಿ ತಿನ್ಬೇಕ ಅನ್ಸ್ಬೇಕ. ನೋಡಿ ವೀಕ್ಷಕರೇ, ಇಲ್ಲಿ ಏನ್ ಬೀಜಗಳು ಕಾಣ್ತಾ ಇದಾವಲ್ಲ, ಅದ್ರ ಸಮೇತ ತಿನ್ಬೇಕು. ತಿನ್ನುವಾಗ ಈ ಸ್ವಾದವನ್ನ ಸವಿಬೇಕು. ಆಮೇಲೆ ಬೀಜನ ಅಗೀತಾ ಹೋಗ್ಬೇಕು. ಅದ್ರಾಗೆ ಇರೋದಂತ ಹೇಳ್ತಾರೆ ಅಣ್ಣವ್ರು. ಒಂದು ಎನರ್ಜಿ, ವಿಟಾಮಿನ್, ಒಳ್ಳೆ ಫ್ರೂಟ್ ಇದು. ಇದನ್ನ ಯಾರ್ ಬೇಕಾದ್ರೂ ತಿನ್ಬಹುದು. ಏನ್ ಇಂಥದಕ್ಕ ಇಂಥವ್ರು ತಿನ್ಬೇಕು ಇಂಥವ್ರು ತಿನ್ಬಾರ್ದು ಅಂತೇನು ಯಾವುದೇ ರೂಲ್ಸ್ ಇಲ್ಲ. ಚಾಕು ತೋರ್ಸಕತ್ತೀನಿ, ಕ್ಷಮಿಸ್ಬೇಕು. ಹಣ್ಣು ಕಟ್ ಮಾಡಾಕ ಚಾಕು ತಂದೆ, ಕ್ಷಮಿಸಿ. ಈ ಕಡೆ ಬರ್ರಿ ಸರ್, ನಮ್ದಿಲ್ಲಿ ರಾಸ್ ಐತಿ ಸರ್. ಇದು ಮಾರ್ಕೆಟ್ ರೇಟ್ ಯಾವ ತರ ಐತಿ ಆ ತರ ನಾವು ಸೇಲ್ ಮಾಡ್ತೀವಿ.
ಇದು ಅಮೆರಿಕನ್ ಬೇಟಿ ಅಂತಾರ ಸರ್. ಅಮೆರಿಕನ್ ಬೇಟಿ ಬೇಟಿ ಅಂತಾರ. ಯಾಕೆ ಹಿಂಗ್ ಕರೀತಾರೆ ಇದನ್ನ? ಅದು ಯಾಕಪ್ಪ ಸುಗರ್ಲೆಸ್ ಅನ್ನ ಸರ್ ಇದು ಇದಕ್ಕಿನ್ನ ಸ್ವೀಟ್ ಕಮ್ಮಿ ಇರುತ್ತೆ ಸರ್. ಇದು ಶುಗರ್ಲೆಸ್. ಹೌದು, ಶುಗರ್ ಇರೋರು ತಿನ್ಬಹುದು ಇದನ್ನ. ತಿನ್ಬೋದು ಸರ್, ಇದನ್ನೇ ತಿನ್ಬೋದು. ಇದು ಏನೈತಲ್ಲ ಇದು ಸ್ವೀಟ್ ಕಮ್ಮಿ ಇರುತ್ತೆ ಸರ್, ಇದಕ್ಕಿನ್ನ ಸ್ವೀಟ್ ಕಮ್ಮಿ ಇರುತ್ತೆ. ಅವ್ರು ತಿನ್ಬಹುದು ಇದನ್ನ. ತಿನ್ಬೋದು ಸರ್, ಇದನ್ನೇ ತಿನ್ಬೋದು ಸರ್, ತಿನ್ನೋದಕ್ಕೆ ಯಾವ್ದು ಇಲ್ಲ. ಬಟ್ ಇದು ಬೆಸ್ಟ್. ಎಲ್ಲದ್ರೊಳಗ ಶುಗರ್ ಇರೋರಿಗೆ ಇದು ಬೆಸ್ಟ್ ನೋಡ್ರಿ. ಇದು ಅಮೆರಿಕನ್ ಬೇಟಿ ಅಂತ ಕರೀತಾರಂತ. ಒಳಗ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಇದು. ಬಟ್ ಇದು ವೈಟ್ ಇರ್ತಾವ, ರೆಡ್ ಇರುತ್ತೆ ಒಳಗ. ಅದೇ ರೆಡ್ ಇರುತ್ತೆ. ಇದು ರೆಡ್ ರೆಡ್ ಇರುತ್ತೆ. ಓಕೆ ಓಕೆ, ಇವೆಲ್ಲ ರೆಡ್. ರೆಡ್ ಸರ್ ಇದು. ಓಕೆ, ಇದು ಮಾರುಕಟ್ಟೆಗೆ ಎಲ್ಲಿ ಹೋಗುತ್ತೆ ಇವತ್ತಿನ ದಿವಸ? ಸರ್ ನಾವು ಗಂಗಾವತಿ ಕಳಿಸ್ತೀವಿ, ಮಂಗಳೂರು ಕಳಿಸ್ತೀವಿ, ಏನ್ ಸರ ಬೆಳಗಾವ್ ಕಳಿಸ್ತೀವಿ ಸರ, ಹೈದ್ರಾಬಾದ್ ಕಳಿಸ್ತೀವಿ ಸರ. ಏನ್ ಸರ ನಾವು ಎಲ್ಲ ಕಳಿಸ್ತೀರಿ? ಬೆಂಗಳೂರು, ನೆಲಮಂಗಲ ಅಲ್ಲಿ ಕಟಾವ್ ಅಂತೂ ಆಗಿದೆ ಇದು. ಈ ಕಟಾವ್ ಆದ್ಮೇಲೆ ಇಲ್ಲಿ ತಂದು ಹಾಕಿರಿ ಏನು ಆಗೋದಿಲ್ಲ. ಇದು ಏನಾಗಲ್ಲ ಸರ್. ಈಗ ಎಸಿ ಒಳಗೆ ಇಟ್ರಂಕಾರ ಮತ್ತೆ ಏನಾಗಲ್ಲ. ನ್ಯಾಚುರಲ್ ಇದು ಮಾಡ್ಬೇಕಾರ 2 ದಿನ 3 ದಿನ ಬಿಟ್ಟು ಕಳಿಸ್ಬೋದು ಸರ್. ಕಲರ್ ಮಾತ್ರ ಇದಕ್ಕಿನ್ನ ಕೆಂಪು ಬರ್ತೈತಿ, ಮತ್ತೆ ರೆಡ್ ಆಗುತ್ತೆ, ಮತ್ತೆ ಸರ್ ಅಟ್ರಾಕ್ಷನ್ ಆಕೈತೆ ಸರ್. ಈಗ ಈಗ ಗ್ರಾಹಕರು ತಗೊಂಡ್ ಹೋಗೋದಕ್ಕಿಂತ ಮುಂಚೆ ಇದು ವ್ಯಾಪಾರಸ್ಥನ ಹತ್ರ ತಲುಪುತ್ತೆ. ಅದಕ್ಕಿಂತ ಮುಂಚೆಗೆ ಅವರು ದಲ್ಲಾಳಿಗಳ ಹತ್ರ ತಲುಪುತ್ತೆ. ಆ ನಂತರ ವ್ಯಾಪಾರಸ್ಥರು ಹೋಗುತ್ತೆ. ಆ ವ್ಯಾಪಾರಸ್ಥರು ಅಲ್ಲಿಗೆ ಹೋದ್ರ ಕನಿಷ್ಠ ಒಂದು ವಾರಾನ್ಗಟ್ಲೆ ಇದು ಟೈಮ್ ಹಿಡಿಯುತ್ತೆ ಅಲ್ವಾ? ಒಂದು 10 ದಿನಾನೇ ಹಿಡ್ಕೊಳ್ಳಿ. ಮತ್ತ ಅಲ್ಲಿವರೆಗೆ ಇದು ಬದುಕುತ್ತಾ ಅಂತ? ಬದುಕತ್ ಸರ. ಇದ್ರ ತೊಗಟಿ ಕವಚ ಏನೈತಲ್ಲ ಸರ, ಇದು ಲಗುನ ಮೃದು ಆಗುದಲ್ಲ ಸರ್. ಇದು ಒಂದು ವಾರಾನ್ಗಟ್ಲೆ ಇಷ್ಟ ಇಟ್ರುನು ಇರುತ್ತ. ಹಂಗ ಇರ್ತೈತಿ. ಇದು ಒಂದು ಸ್ವಲ್ಪ ಅಷ್ಟೇ ಬರ್ತೈತಿ ಸರ್. ಇದು ಇದಕ್ಕಿನ್ನ ಕಲರ್ ಬರ್ತೈತಿ ಸರ್. ಇದಕ್ಕಿನ್ನ ಕೆಂಪು ಕಲರ್ ಆಗಿ, ಗುಲಾಬಿ ಕಲರ್ ಆಗಿ ಇಷ್ಟ ಸ್ವಲ್ಪ ಕುಂದಿರ್ತ ನೋಡಿ ಸರ್. ಓಕೆ, ಈಗ ಇವೆಲ್ಲ ನೋಡಿದ್ದಾಯ್ತು. ನಮ್ಮ ಲೇಬರ್ಗಳು ಯಾವ ತರ ಹಣ್ಣು ಕಟಾವ್ ಮಾಡ್ತಾವು, ಯಾವ ತರ ನಮ್ಗ 5 ಜನ ಅದಾರ ಸರ್. ಅಲ್ಲಿ ಹೋಗೋಣ ಸರ್. ಬರ್ರಿ ಹೋಗೋಣ. ಬರ್ರಿ, ಹಣ್ಣು ಕಟ್ ಮಾಡ್ಕೊಡ್ತಾರ ಅಣ್ಣವ್ರು. ಕತ್ತರಿಸ್ರಿ. ಎಲ್ಲಿ ಕತ್ತರಿ ಬೇಕನ? ಕತ್ತರಿ ಬೇಕಾಕತಿ ಸರ್. ಕಟ್ ಮಾಡಿ ನಾನು ಕಟ್ ಮಾಡ್ತೀನಿ ನೋಡನ್ರಿ ಹೆಂಗ್ ಕಟ್ ಮಾಡ್ಬೇಕು. ಇದು ಕಿರ್ಬಟ್ಟಿಗೆ ಹಾಕೋಬೇಕು ಸರ್. ಹಿಂಗ ಹಾಕಿಬೇಕ್ರಿ. ಹಾಕೋಬೇಕು ಸರ. ಇದನ್ನ ಏನೈತಿ ಹಿಂಗ ಹರಿವಂಗಿಲ್ಲ ಸರ್, ಹರಿದ್ರ ವೇಸ್ಟ್ ಆಗ್ತೈತಿ. ಇದಂಗ ಇದ್ರೊಳಗ ಚುಚ್ಚಿ ಹಿಂಗ್ ಕಟ್ ಮಾಡ್ಬೇಕು. ಇದ್ರೊಳಗ ಚುಚ್ಕೊಂಬೇಕು. ಇಷ್ಟು ಚುಚ್ಚಿ ಕಟ್ ಮಾಡ್ಬೇಕು. ಇಲ್ಲಿ ಕಟ್ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ. ಏನ್ ತೊಂದ್ರೆ ಇಲ್ಲ, ಸರಿಯಾಗಿ ಇಲ್ಲಿ ಹಣ್ಣು ಮುಕ್ಳಿ ಇದಾಗ್ಬಿಡ ಸರ್. ಈ ತರ. ಓಕೆ, ಈ ತರ ಕಟ್ ಮಾಡ್ಬೇಕು ಸರ್. ಓಕೆ, ನಾನ್ ಚೆನ್ನಾಗಿ ಕಟ್ ಮಾಡಿದೆ. ಕಲ್ಸಿದ್ರಿ ಕಟ್ ಮಾಡೋದು ಹೆಂಗಂತ. ಆಮೇಲೆ ಇದನ್ನ ಕತ್ತರಿಸೋದು. ಓಕೆ ಭಯ್ಯ, ಮೈಬೂಸ್ ಅವ್ರೆ, ಈಗ ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ಬೆಳಿತಕ್ಕಂತ ವಿಧಾನ ಹೆಂಗ, ಈ ಬೆಳೆಯನ್ನ ಹೆಂಗ್ ಬೆಳಿಬೇಕು? ಈಗ ನಮ್ಮ ವಿಡಿಯೋವನ್ನ ನೋಡ್ಕೊಂಡು ಬೇರೆ ವೀಕ್ಷಕರು ಅಥವಾ ರೈತರು ಯಾರಾದ್ರೂ ಈ ಬೆಳೆಯನ್ನ ಬೆಳೆದ್ರ ಅವರು ಹೆಂಗ್ ಬೆಳಿಬೇಕು, ಆ ರೀತಿಯಾಗಿ ನೀವು ಒಂದು ವಿಧಾನವನ್ನ ಹೇಳಿಕೊಟ್ಬಿಡ್ರಿ ಅವ್ರಿಗೆ. ಸರ, ಒಂದು ಇದನ್ನ ಮಾಡ್ಬೇಕು ಅಂತ ಹೇಳಿ ತಲೆ ಬಂತು ಅಂದ್ರ ಸರ, 1 ಎಕರೆಕ ಸರ್ ಇದು ಕಂಬ ಎಷ್ಟೋಕೈತಪ್ಪ ಅಂದ್ರ ಡಿಸ್ಟೆನ್ಸ್ ಒಂದ್ ಕಂಬಿದ್ದ ಒಂದ್ ಕಂಬತನ 8 ಫುಟ್ ಡಿಸ್ಟೆನ್ಸ್ ಇಡ್ಬೇಕು ಸರ್. 8 ಫುಟ್ ಡಿಸ್ಟೆನ್ಸ್. 8 ಫುಟ್. ಸಾಲಿದ್ದ ಸಾಲಿಗೆ ಸರ ಮಿನಿಮಮ್ 12 14 ಫುಟ್ ಇಡ್ಬೇಕು ಸರ್. ಹಿಂಗ್ ಡಿಸ್ಟೆನ್ಸ್ ಅಂದ್ರೇನು ಗಾಡಿ ಗಳೆ ಅಡ್ಡಾಡ್ಬೇಕು. ಅಂದ್ರ ಸರಿಯಾಗಿ ಇಳುವರಿ ಬರ್ತೈತಿ, ನಮ್ಗೆ ಅಡ್ಡಾಡಕ್ಕೂ ಚಾನ್ಸ್ ಆಕೈತಿ ಸರ್. ಎಷ್ಟ್ ಅಂತರ ಇರ್ಬೇಕ್ರಿ? 12 14 ಫುಟ್ ಬೇಕು ಸರ್. 12 14 ಫುಟ್ ಅಂದ್ರ ಕಂಬದಿಂದ ಕಂಬಕ್ಕ 8 ಫುಟ್. ಮತ್ತ ಸಾಲಿನಿಂದ ಸಾಲಿಗೆ 12 ಅಥವಾ 14 ಫುಟ್ ಅಂತರದಲ್ಲಿ ಇರ್ಬೇಕು ಅಂತ ಹೇಳಿದ್ರಿ. ಆಮೇಲೆ ಏನ್ ಮಾಡ್ಬೇಕು ಸರ್? ಒಂದ್ ಕಂಬಕ್ಕ 4 ಅಗಿ ಕುಂದಿರ್ತೈತಿ ಸರ್. ಇದು ಒಂದ್ ಕಂಬಕ್ 4 ಅಗಿ ಹಚ್ಬೇಕ್ರಿ. 1 ಹಚ್ಬಾರ್ದು. ಇಲ್ಲ ಸರ್, 4 ಹಚ್ಚಿದ್ವಿ. 4 ಹಚ್ಚಿದ್ವಪ್ಪ ಅಂದ್ರ ಇದಕ್ಕ ಫುಲ್ ಸಿಸ್ಟಮ್ ಅಂತಾರ ಸರ್. ಫುಲ್ ಸಿಸ್ಟಮ್. ಇದನ್ನ ಮಾಡ್ಬಿಟ್ಟು ಇದಕ್ಕ ರಾಡ್ ತಗೊಂಡು ಕ್ಲಾಂಪ್ ಪಟ್ಟಿ ತಗೊಂಡು ಅದನ್ನ ಸುನ್ನಕ ಪಿಟಪ್ ಮಾಡಿ ಟೈರ್ ಹಾಕಿರ್ತೇವ್ರಿ ಸರ್. 4 ಇದನ್ನ ದಾರ ಕಟ್ಟಿ ಕಂಬದ ಗುಂಟ ಬೆಳೆಸ್ಕೊಂತ ಸರ. ಆ ಕಂಬದ ಗುಂಟ ಹೋಗಿ ಟೈರ್ನ ಒಳಗ್ ಹಾಕಿ ಟೈರ್ನ ಒಳಗಿದ್ದ ಹಿಂಗ ಹೊರಗ್ ಚೆಲ್ಬೇಕು ಸರ್. ಅದ ಅಂದ್ರ ನಮ್ಗ ಹೊತ್ಕೊಂಡು ನಿಲ್ಲಕ್ ಸಾಧ್ಯ ಇರ್ತ ಸರ್. ಅದ ಹೊರಗಿದ್ದ ಒಳಗ ಹಾಕಾಕ ನಮ್ಗ ಆಗಲ್ಲ ಕೈಲಿ. ಮೊದ್ಲಿಗೆ ಹಿಂಗ್ ಮಾಡೋದ್ಲಿದ್ದ ರೈತಗ ಒಟ್ಟು ಇದಾಕೈತಿ ಸರ್. ಇದ್ರ ಪದ್ಧತಿ ಕೇಳ್ಬೇಕಂದ್ ಇದು ಅಕ್ಟೋಬರ್ ಎಂಡಿಗೆ ಇದು ಕಟಾವ್ ಮುಗಿತೈತಿ ಸರ್. ಇದು ಫಲ ಬರೋದು ಮುಗಿತೈತಿ. ಅಕ್ಟೋಬರ್ ತಿಂಗಳ ಮುಗಿತ್ಲೆ ನವೆಂಬರ್ ತಿಂಗಳೊಳಗೆ ಏನ್ ಮಾಡ್ಬೇಕು ಸರ್ ಅಂದ್ರ ಇದನ್ನ ನವೆಂಬರ್ ಡಿಸೆಂಬರ್ ಒಳಗ ಇದನ್ನ ಅಗಿ ಹಚ್ಚದ್ ಲಾಭ. ಅವಾಗ ಹಚ್ಬೇಕ್ ಸರ್. ಅದ ಪದ್ಧತಿ ಪ್ರಕಾರ ಅಂದ್ರ ಅವಾಗ ಹಚ್ಚಲಿದ್ದ
ಇದನ್ನ ಸ್ಟೆಪ್ ಬೈ ಸ್ಟೆಪ್ ಕಟ್ಕೊಂತ ಹೋಗ್ರಿ ಸರ ಒಂದ್ 6 ತಿಂಗಳದೊಳಗ ಸರ ಟೈರ್ ದಾಟತ್ ಸರ್ ಅದ 6 ತಿಂಗಳೊಳಗ ಟೈರ್ ದಾಟಿತ್ತು ಅಂದ್ಬಿಟ್ಲೇನ ಸರ ಅಲ್ಲಿದ್ದ ಫ್ಲವರ್ ಚಲೋ ಆಗತ್ತದ ಹಚ್ಚ 6 ತಿಂಗಳ 7 ತಿಂಗಳಿಗೆ ಹೂವ ಚಲೋ ಆಗ್ತೈತಿ ಹೂ ಚಲೋವಾಗಿ ಅದು ಫಲ ಅಲ್ಲಿಗೆ ಒಂದ್ ವರ್ಷದೊಳಗ ಫಲ ಕೊಡಕ್ ಚಲೋ ಆಗ್ತೈತಿ ಸರ್ ಅದು 1 ವರ್ಷದಾಗ ಫಲ ಕೊಡಕ್ ಪ್ರಾರಂಭ ಆಗತ್ತ. ಓಕೆ, ಈಗ ನಂದು ಒಂದು ಡೌಟ್, ಒಂದ್ ಪ್ರಶ್ನೆ ಏನಪ್ಪಾ ಅಂದ್ರ, ಈಗ ಮೊದಲನೇ ವರ್ಷದಾಗ ಆದಾಯ ಎಷ್ಟು ಬರ್ಲಿಕ್ಕಿದೆ ಅವನಿಗೆ? ಆ ರೈತ ಬೆಳೆದ್ರಂದ್ರ ಅವ್ರಿಗೆ ಈ 1 ವರ್ಷದೊಳಗೆ ಆದಾಯ ಎಷ್ಟು ಬರ್ಬಹುದು? ಹಚ್ಚಿ 1 ವರ್ಷದೊಳಗ ಆದಾಯ ಬರ್ಬೇಕಂದ್ರ ಸರ ಮಿನಿಮಮ್ 50ರಿಂದ 1 ಲಕ್ಷ ರೂಪಾಯಿ ಬರ್ತೈತಿ ಸರ. ಮಿನಿಮಮ್ ಹೆಚ್ಚಿಗೆ 2 ಲಕ್ಷನು ಬರ್ಬೋದು. ಮೇಂಟೈನ್ ಹೆಂಗ್ ಮಾಡಿರ್ತಾರೆ ಅದ್ರ ನಡಬರ್ಕ್ ಏನಾರ ಮತ್ತ ಕ್ರಿಮಿನಾಶಕಗಳನ್ನ ಕೀಟನಾಶಕಗಳನ್ನ ಏನಾರ ಬಳಸಿರ್ಬೇಕಾಗತ್ತ ಅಥವಾ ಏನ್ ಹಂಗ ಬೆಳೆಯುತ್ತೆ ಇದು ಅಂತ? ಇದಕ್ ಸರ ನೋಡ್ರಿ ಗೊಬ್ಬರ ಹಾಕ್ತಿವಿ ಸರ್. ಇದಕ್ಕ ಕೋಳಿ ಗೊಬ್ಬರ ಹಾಕ್ತಿವಿ, ಕುರಿ ಗೊಬ್ಬರ ಹಾಕ್ತಿವಿ. ಕೊಟ್ಟಿಗೆ ಗೊಬ್ಬರ ಹಾಕದ, ಕೊಟ್ಟಿಗೆ ಗೊಬ್ಬರ, ಈ ರಾಸಾಯನಿಕ ಗೊಬ್ಬರಗಳನ್ನ ಏನ್ ಬಳಸೋದಿಲ್ಲ ಸರ್. ಹೂವು ಬಿಡೋ ಸಂದರ್ಭದೊಳಗ ನಾ ರಾಸಾಯನಿಕ ಗೊಬ್ಬರನು ಹಾಕ್ತಿವಿ ಸರ್. ಹಾಕ್ತಿವಿ ಸರ್. ಯಾವ್ದು ಹಾಕ್ತಿರಿ? DAP ಹಾಕ್ತಿವಿ ಸರ್. 10-26 ಪೊಟ್ಯಾಶ್ ಹಾಕ್ತಿವಿ ಹೂ ಬಿಡೋ ಸಂದರ್ಭದೊಳಗ. ಅವಾಗ ಹಾಕ್ಬೇಕು. ಸ್ವಲ್ಪ ಹೂ ಬಿಟ್ಟು ಕಮರದೊಳಗ ಪೊಟ್ಯಾಶ್ ಗೊಬ್ಬರ ಕಂಪಲ್ಸರಿ ಹಾಕ್ತಿವಿ ಸರ. ಮತ್ತ ಕ್ಲೋರಿಪೈಪಸ್ ಮತ್ತ ಸಾಫಾ ಅಂತೇಳಿ 1-2 ಎಣ್ಣೆ ಸಿಂಪಡಣೆ ಮಾಡ್ತೀವಿ ಸರ್. ಅದಕ್ಕ ಎಣ್ಣೆ ಕೂಡ ಸಿಂಪಡಣೆ ಮಾಡ್ತೇವೆ ಸರ್. ಅದು ಗುಂಡಿದಾಗ ಅಂದ್ರೆ ಸರ ಸೀರ್ ಕುಂದರ್ಬಾರ್ದು, ಇರಿಬಿ ಏರಿ ಹತ್ತಬಾರ್ದು. ಆ ಉದ್ದೇಶದಿಂದ ಹೊಡಿತೀವಿ ಸರ್. ಅದೇನಾರ ಮತ್ತ ಆ ಕೆಮಿಕಲ್ ಹೊಡೆದ್ರ ಮನುಷ್ಯ ತಿನ್ನಾಕ ಯೋಗ್ಯ ಇರುತ್ತಾ ಯೋಗ್ಯ ಇರೋದಿಲ್ವಾ ಅಂತ? ಸರ್ ಅದು ಯೋಗ್ಯ ಇರುತ್ತೆ ಸರ್. ತಿನ್ಬಹುದು, ಏನ್ ತಿನ್ಬಹುದು ಸರ್. ತಿನ್ಬಹುದು ಸರ್. ಹಣ್ಣು ಆದಾಗ ಏನ್ ಹೊಡೆದಿರಲ್ಲ ನೀವು? ಹೊಡೆದಿರಾಗಿಲ್ಲ ಹಿಂಗ ಈ ಸ್ಟೇಜ್ ಅಲ್ಲಿ ಹೊರಗ ಚರ್ಮಕ್ಕ ಅದನ್ನ ನಾವು ಹೊಡೆದಿದ್ದ ಸ್ಪ್ರೇ ತಗಲುತ್ತಾ, ಒಳಗ ಮಾತ್ರ ತಗಲಿರಂಗಿಲ್ಲ. ಆದ್ರೂ ಒಳಗ ಹೋಗುತ್ತಲ್ಲ ಅದರದ್ದು ಅಂಶ? ಇಲ್ಲ ಸರ್, ಹೋಗಬಹುದು. ಏನ್ ತೊಂದ್ರೆ ಇಲ್ಲ ಸರ್. ಏನ್ ತೊಂದ್ರೆ ಇಲ್ಲ. ಒಟ್ಟೆ ಏನಪ್ಪಾ ಹುಳುಗಳು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಹೊಡಿತೀರಿ. ಅದನ್ನ ಬಿಟ್ರೆ ಏನು ಹೊಡೆಯೋದಿಲ್ಲ ಸರ್. ಓಕೆ, ಮತ್ತೇನೇನ್ ಹೇಳ್ತೀರಿ ಇದ್ರ ಬಗ್ಗೆ? ಏನಾರು ಇದೆಯಾ? ಪ್ರತಿಯೊಬ್ಬ ರೈತರು ಮಾಡೋದ್ರಲ್ಲಿದ್ದ ನಂದು ಇನ್ನೊಂದ್ ಪ್ರಶ್ನೆ ಏನಂದ್ರ, 1 ಎಕರೆಗೆ ಎಷ್ಟು ನೀವು ಗಿಡಗಳನ್ನ ನಾಟಿ ಮಾಡಬಹುದು ಸರ್? 1 ಎಕರೆಕ ಇದು ಫುಲ್ ಸಿಸ್ಟಮ್ ಅಂತಾರ ಸರ್. ಇದಕ್ಕ ಕಂಬಿದ್ದ ಕಂಬಕ್ಕ ಇದನ್ನ ಹಿಂಗ್ ಮಾಡ್ಬೇಕಾದ್ರ ಒಂದ್ 200-300-400 ಕಂಬ ಹೋಗ್ತೈತಿ ಸರ್. ಇದು 400 ಕಂಬ 1 ಎಕರೆಕ್ ಹೋಗ್ತೈತಿ. ಅದಕ್ಕ 400 ಕಂಬ ಹೋತಪ್ಪ ಅಂದ್ರ 4-4 16 ಅಗಿ ನಡೆಸಬಹುದು ಸರ್. 1600 500 ಕಂಬ 500 ಕಂಬ ಹೋತ ಅಂದ್ರ 2000 ಅಗಿ ಲಾಸ್ಟ್ ನಡೆಸಬಹುದು ಸರ್. ಅದು ನಮ್ಮ ಮೇಲೆ ಡಿಪೆಂಡ್ ಇರ್ತದೆ 1 ಎಕರೆಕ. ನೀವು ಮೊದಲ ಅಗಿ ಎಲ್ಲಿಂದ ತಂದ್ರಿ? ಮೊದಲು ಈ ಜಿಲ್ಲಾಕ ನೀವು ಮೊದಲ ಈ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಗಾರರು ಅಂತ ಹೇಳಿದ್ರಿ. ಈ ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ಮೊದಲ ಸಸಿ ಹಗಿ ಎಲ್ಲಿ ತಂದ್ರಿ ಅಂತ? ಇದು ಅರುಣಾಚಲ ಪ್ರದೇಶದಿಂದ ತಂದಾರ ಸರ್. ಸಾಹೇಬ್ರ ಅರುಣಾಚಲ ಪ್ರದೇಶದಿಂದ ತಂದಿದ್ರು ಸರ್. ಹೆಂಗ್ ಟ್ರಾನ್ಸ್ಪೋರ್ಟಿಂಗ್ ಹೆಂಗ್ ಮಾಡ್ಕೊಂಡ್ರಿ ಮತ್ತ? ಸರ್ ಇದು ಬಂದಿದ್ದು ರೈಲ್ ಮುಖಾಂತರನ ಬಂದಿದ್ದು ಸರ್. ಇದು ರೈಲ್ ಮುಖಾಂತರ ತರಿಸಿದ್ರು. ಓಕೆ, ನಾವ ಹೋಗಿ ಏನ್ ರೊಕ್ಕ ಕೊಟ್ಟ ಅವ್ರ ಕಳಿಸ್ಬಿಡ್ತಾರ ಅಥವಾ ನಾವ ಹೋಗಿ ಖುದ್ದು ಹಾಕೊಂಡ್ ಬರ್ಬೇಕಾ ಸರ್? ನಾವು ಹೋಗಿ ರೊಕ್ಕ ಕೊಟ್ಟು ಬಂದ್ರ ಅವ್ರು ಹಾಕಿ ಕಳಿಸ್ತಾರ ಸರ್. ಸರ್ ಅರುಣಾಚಲ ಪ್ರದೇಶದಿಂದ ನಾವ್ ಹೋಗಿ ತಂದಿದ್ದು ಸರ. ಈಗ ಅದನ್ನ ಏನೈತಲ್ಲ ಸರ, ಈ ಪ್ರತಿಯೊಬ್ಬ ರೈತರು ಅಲ್ಲಿಗೆ ಹೋಗೋದೇನ್ ಅವಶ್ಯಕತೆ ಇಲ್ಲ ಸರ. ಈಗ ಅದ ಪ್ರಕಾರನ ನಾವು ಅಗಿ ಮಾಡಿ ಪ್ರತಿಯೊಬ್ಬ ರೈತಗೂ ಕೊಡ್ತೀವಿ ಸರ. ಇಲ್ಲಿ ಕೇಳಕ್ ಬರ್ತಾರ ಸರ್. ಬರ್ತಾರ ನೀವ ಕೊಡ್ತೀರಿ? ನಾವೇ ಸ್ವಂತ ಮಾಡಿ ಕೊಡ್ತೇವೆ ಸರ್. ಓಕೆ ವೀಕ್ಷಕರೇ, ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ಕನಿಷ್ಠ 3ರಿಂದ 4 ವರ್ಷದ ಮೇಲೇನ ಆಯ್ತು. ಇವಾಗ ಡ್ರ್ಯಾಗನ್ ಫ್ರೂಟ್ಸ್ ಅವ್ರಿಗೆ ಕೈ ಹಿಡಿದಿದೆ ಅಂತ ಹೇಳ್ಬೋದು. ಈಗ ನೀವೆಲ್ಲ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಡ್ರ್ಯಾಗನ್ ಫ್ರೂಟ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಹಾಗಾದ್ರೆ ಈ ಡ್ರ್ಯಾಗನ್ ಫ್ರೂಟ್ಸ್ ನೀವೇನಾದ್ರೂ ಬೆಳಿಬೇಕು ಅಂತಂದ್ರ ಆಸೆ ಆಯ್ತು ಅಂದ್ರ ನಿಮ್ಗ ಇಲ್ಲಿ ಅಗಿಗಳು ಕೂಡ ಸಿಗ್ತಾವ್. ಆ ಅಗಿಗಳು ಮತ್ತು ಈ ಲ್ಯಾಂಡ್ ಮಾರ್ಕು, ಇಲ್ಲಿ ಅವ್ರ ಫೋನ್ ನಂಬರು ಎಲ್ಲವನ್ನ ನಾ ನಿಮ್ಗ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಅವರು ಕೂಡ ಹೇಳ್ತಾರ. ಅಣ್ಣ, ಮತ್ತೆ ನಿಮ್ಗೆ ಹುಡ್ಕೊಂಡ್ ಬಂದ್ ಯಾರ ಕೇಳಿದ್ರಂದ್ರ ಮತ್ತೆ ಅವ್ರಿಗೆ ಮೊಬೈಲ್ ನಂಬರ್ ಕೊಡ್ತೀರ? ಆಯ್ತು ಸರ್, ಹೇಳ್ಬಿಡ್ರಿ ನಮ್ಮ ವೀಕ್ಷಕರಿಗೆ. ಪ್ರತಿಯೊಬ್ಬ ರೈತರು ನಮ್ಮ ಕಡೆ ಬಂದು ನಮ್ ನಂಬರ್ ಫೋನ್ ಮಾಡಿ ಸರ್. ನಾವ್ ನಂಬರ್ ಕೊಟ್ಟಿರ್ತೀವಿ ಸರ್ ಕಡೆ. ಕೊಡಿ, ಹೇಳ್ಬಿಡಿ. ಯೂಟ್ಯೂಬ್ 73 ಮೊಬೈಲ್ ನಂಬರ್ ನಾನು ತಗೊಳ್ಳಿ ಸರ್. 7353079667 ಸರ್. ಓಕೆ ವೀಕ್ಷಕರೇ, ಅವರ ನಂಬರ್ ಕೂಡ ನಿಮ್ಗೆ ಬಂದಾಯ್ತು. ಇನ್ಯಾಕ್ ತಡ ಮಾಡ್ತೀರಿ? ಆ ಬೆಳೆ ಈ ಬೆಳೆ ಬೆಳೆಯೋದಕ್ಕಿಂತ ಇಂತಹ ಒಳ್ಳೆಯ ಹಣ್ಣಿನ ಬೆಳೆ ಬೆಳೆದು ಕೈ ತುಂಬಾ ರೊಕ್ಕವನ್ನ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. ಬಹಳ ಒಳ್ಳೆಯ ಮಾಹಿತಿ ಹೇಳಿದ್ರಿ. ಮತ್ತ
ನಮ್ಮ ತೋಟಕ್ಕ ಲೈಫ್ ಬುಕ್ ಚಾನೆಲ್ ನವರು ಬಂದಿದ್ರು. ಬಂದು ಎಲ್ಲಾ ಈ ತರ ನಮ್ಗ ಮಾರ್ಗದರ್ಶನ ಕೇಳಿ ಇದನ್ ಮಾಡಿದಕ್ಕ ಎಲ್ಲಾರು ರೈತರು ಇಷ್ಟ ಆಗಿದ್ರ ಶೇರ್ ಮಾಡ್ಕೊರಿ ಅಂತ ಹೇಳ್ತಾ ನಮ್ಮ ಲೈಫ್ ಬುಕ್ ಚಾನೆಲ್ಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನ ಓಕೆ ವಿರಾಮ ಹೇಳ್ತೇವೆ. ಓಕೆ, ನಮ್ಮ ಚಾನಲ್ಗೆ ನಿಮ್ಮ ಅನಿಸಿಕೆ ಮತ್ತು ಒಂದು ಒಳ್ಳೆ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ರಿ, ಬಹಳ ಖುಷಿ ಆಯ್ತು. ಓಕೆ ವೀಕ್ಷಕರೇ, ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ನಿಮಗೂ ಕೂಡ ಧನ್ಯವಾದಗಳು. ಇದುವರೆಗೆ ನಮ್ಮ ಈ ವಿಡಿಯೋವನ್ನ ಗಮನಿಸಿದ್ರಿ, ಬಹಳ ಸಂತೋಷ. ನಮಸ್ಕಾರ.